ಈ ಹೂವು ಎಲ್ಲಿದಪ್ಪ ಅಂದರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು. ನಾನು ಯಾಕಂದರೆ ಇಲ್ಲಿ ಹೂವು ಬಿಡಿ ಹೂವು ಸಿಗೋಂಗಿಲ್ಲ, ಕಟ್ಟಿದ ಹೂವನೂ ಸಿಗುತ್ತೆ. ಹಾಗಾಗಿ ನಾನು ಅಷ್ಟೆಲ್ಲ ಮೊನ್ನೆ ನಾನು ಹೊಸಕೋಟೆಗೆ ಹೋಗಿದ್ದೆ. ಹೊಸಕೋಟೆಗೆ ಹೋಗಿ ಅಲ್ಲಿಂದ ನಾನು ಬಿಡಿ ಹೂವು ತಂದಿದ್ದೆ. ನಾನು ಮಲ್ಲಿಗೆ ಹೂವು, ರೋಜ್ ಹೂವು ಮತ್ತು ಶಾವಂತಿಗೆ ಹೂವು 3 ಹೂವು ಹೊಸಕೋಟೆದೆ. ಇವತ್ತು ಲಕ್ಷ್ಮಿ ಅಲಂಕಾರ ಮಾಡಿದ್ದು ಹೊಸಕೋಟೆ ಹೂವಿಂದ ಅಲಂಕಾರ ಮಾಡಿಸ್ಕೊಂಡಿದ್ದಾಳೆ. ಹೊಸಕೋಟೆದೆ ಹೂವು ಇದೆಲ್ಲ ನಾನು ಪೂಜೆ ಮಾಡಿದ್ದೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸ್ಟೋರೀಸ್ ಬೈ ಇಂದ್ರ. ಎಲ್ಲರೂ ಹೆಂಗಂದ್ರೆ ಆರಾಮದಿರ ಅಂತ ಅನ್ಕೊತೀನಿ. ನಾನು ಸೂಪರ್ ಆಗಿದ್ದೀನಿ. ಬನ್ನಿ, ಇವತ್ತಿನ ವಿಡಿಯೋ ಏನಪ್ಪ ಅಂದರೆ, ಇವತ್ತಿನ ವಿಡಿಯೋದಲ್ಲಿ ನಾನು ವೈಭವಲಕ್ಷ್ಮಿ ಪೂಜೆ ಮಾಡ್ತಾಯಿದ್ದೀನಿ. ನಾನು ಯಾವ ಥರ ಮಾಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ. ನೀವು ನೋಡೋಕ್ಕೆ ತಯಾರಿದ್ದೀರಲ್ಲ, ಮತ್ತೆ ತಡ ಮಾಡೋಣ, ನಡೀರಿ ಹೋಗೋಣ. ಚಲೋ ಫ್ರೆಂಡ್ಸ್, ನಾನು ಪೂಜೆ ಮಾಡೋದು ತೋರಿಸ್ತೀನಿ ಬನ್ನಿ. ಇವಾಗ ನಾನು ಇದು ರೆಗ್ಯುಲರ್ ಯಾವಾಗಲೂ ಶುಕ್ರವಾರ ಪೂಜೆ ಮಾಡ್ತೀನಿ. ನಾನು ಈ ಥರ ಬೆಳಗ್ಗೆನೇ ಪೂಜೆ ಮಾಡಿರ್ತೀನಿ ನಾನು ಶುಕ್ರವಾರ. ನೋಡಿ, ಕಳಸ ಅದೆಲ್ಲ ರೆಡಿ ಆದಮೇಲೆ ಪಕ್ಕಕ್ಕೆ 2 ಜೋಡಿ ದೀಪ ಹಚ್ತೀನಿ. ಹಚ್ಚಿದಾದ್ಮೇಲೆ ತುಪ್ಪದ ದೀಪನ ಇಡ್ತೀನಿ. ನಾನು ಹೂವು ನೋಡಿ ಈ ಥರ ಅಲಂಕಾರ ಮಾಡಿದ್ದೀನಿ. ಫಸ್ಟು ಮಲ್ಲಿಗೆ ಹೂವು ದಿಂಡಿಟ್ಟಿದ್ದೀನಿ, ಆಮೇಲೆ ರೋಜ್ ಹೂವು ದಿಂಡಿಟ್ಟಿನಿ, ಆಮೇಲೆ ಶಾವಂತಿಗೆ ಮೇಲೆ ಒಂದು ರೋಜ್ ಇಟ್ಟಿದ್ದೀನಿ. ಚೆನ್ನಾಗಾಗಿದೆಯಲ್ಲ ಅಲಂಕಾರ. ಸಂಜೆ ವೈಭವಲಕ್ಷ್ಮಿ ಪೂಜೆ ಈ ಥರ ರೆಡಿ ಮಾಡ್ತೀನಿ ನಾನು. ಇವಾಗೆಲ್ಲ ರೆಡಿ ಮಾಡಿದ್ದಾಯಿತು, ಬುಕ್ಕೆಲ್ಲ ಓದಿದ್ದಾಯಿತು, ಪೂಜೆ ಮಾಡ್ತೀನಿ. ಈಗ ಮಂಗಳಾರತಿ ಮಾಡಬೇಕು. ಮಂಗಳಾರತಿನ ತೋರಿಸ್ತೀನಿ ನಿಮಗೆ ನಾನು. ಈ ಥರ ಯಾವ ಥರ ಅಂತಂದರೆ ನೋಡಿ, ಫಸ್ಟ್ ಬುಕ್ ಇಡ್ತೀನಿ. ಬುಕ್ಕಿಗೆ ಅರಿಶಿನ ಕುಂಕುಮ ಎಲ್ಲ ಇಡ್ತೀನಿ. ಮನೆಯಲ್ಲಿ ಎಷ್ಟು ಜನ ಇರ್ತಾರೆ ಅಷ್ಟು ಜನಕ್ಕೆ ಯಾವುದಾದ್ರೂ ಒಂದು ಒಡವೆ, ಯಾವುದಾರ ಆಗಲಿ, ಬೆಳ್ಳಿ ಆಗಲಿ ಚಿನ್ನದಾರ ಆಗಲಿ, ಯಾವುದಾರ ಒಂದು ಒಡವೆ ಇಟ್ಟು ಅದಕ್ಕೆ ಕೆಂಪು ಹೂವು ಇಟ್ಟು ಪೂಜೆ ಮಾಡಬೇಕು. ಪ್ರಸಾದ ನಾನು ಹುರ್ಗಡ್ಲೆ ಮತ್ತು ಪುಟಾಣಿ ಅಂತೀವಿ ನಾವು, ಪುಟಾಣಿ ಬೆಲ್ಲ ಇಟ್ಟಿದ್ದೀವಿ. ಇದು ಅಷ್ಟೊತ್ತರ ಮಾಡ್ತೀನಲ್ಲ, ಹೂವುದು ಅಷ್ಟೊತ್ತರ ಮಾಡಿದ್ದೀನಿ. ಇಲ್ಲಿ ಕಳಶ ನೋಡಿ ಯಾವ ಥರ ಇಟ್ಟಿದ್ದೀನಿ. ಕಳಶಕ್ಕೆ ನಾನು ನೀರು ಹಾಕಿ ಅದಕ್ಕೆ ಅರಿಶಿನ ಕುಂಕುಮ ಹಾಕಿ ಒಂದು ಹೂವು, ಕೆಂಪು ಹೂವು ಇಟ್ಟು ಮೇಲೆ ತೆಂಗಿನಕಾಯಿ ಇಟ್ಟು ಹೂವು ಈ ಥರ ನಾನು ಡೆಕೋರೇಟ್ ಮಾಡಿದ್ದೀನಿ. ಈ ಹೂವು ಎಲ್ಲಿದಪ್ಪ ಅಂದರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು. ನಾನು ಯಾಕಂದರೆ ಇಲ್ಲಿ ಹೂವು ಬಿಡಿ ಹೂವು ಸಿಗೋಂಗಿಲ್ಲ, ಕಟ್ಟಿದ ಹೂವನೂ ಸಿಗುತ್ತೆ. ಹಾಗಾಗಿ ನಾನು ಅಷ್ಟೆಲ್ಲ ಮೊನ್ನೆ ನಾನು ಹೊಸಕೋಟೆಗೆ ಹೋಗಿದ್ದೆ. ಹೊಸಕೋಟೆಗೆ ಹೋಗಿ ಅಲ್ಲಿಂದ ನಾನು ಬಿಡಿ ಹೂವು ತಂದಿದ್ದೆ. ನಾನು ಮಲ್ಲಿಗೆ ಹೂವು, ರೋಜ್ ಹೂವು ಮತ್ತು ಶಾವಂತಿಗೆ ಹೂವು 3 ಹೂವು ಹೊಸಕೋಟೆದೆ. ಇವತ್ತು ಲಕ್ಷ್ಮಿ ಅಲಂಕಾರ ಮಾಡಿದ್ದು ಹೊಸಕೋಟೆ ಹೂವಿಂದ ಅಲಂಕಾರ ಮಾಡಿಸ್ಕೊಂಡಿದ್ದಾಳೆ. ಹೊಸಕೋಟೆದೆ ಹೂವು ಇದೆಲ್ಲ ನಾನು ಪೂಜೆ ಮಾಡಿದ್ದು. ಇಲ್ಲಿನೂ ಅಷ್ಟೇ ರೆಗ್ಯುಲರು ನಾನು ಶುಕ್ರವಾರ ಪೂಜೆ ಮಾಡ್ತೀನಲ್ಲ ನೋಡಿ, ಎಲ್ಲ ಪುಟ್ಟದಾಗಿ ವಿಗ್ರಹ ಇದ್ದಾವೆ. ಹಾಗಾಗಿ ನಾನು ಬಿಡಿ ಹೂವನ್ನೇ ಜಾಸ್ತಿ ಇಡೋದು ಇಲ್ಲಿ, ಯಾಕಂದರೆ ಕಟ್ಟಿದ್ದು ಇಡೋಕ್ಕಾಗಲ್ಲ. ಹಾಗಾಗಿ ಬಿಡಿ ಹೂವನ್ನೇ ಅಲಂಕಾರ ಮಾಡಿರ್ತೀನಿ ನಾನು. ಇದು ಪುಟ್ಟದಾಗಿ ಕಳಶ ಇಟ್ಟಿದ್ದೀನಿ. ಕಳಶಕ್ಕೆ ರೋಜ್ ಹೂವು ಇಟ್ಟಿದ್ದೀನಿ. ಈ ಕಡೆ ಕಾಮಾಕ್ಷಿ ದೀಪ ಇಟ್ಟಿದ್ದೀನಿ ನಾನು. ನೋಡಿ ಯಾವ ಥರ ರೆಡಿ ಮಾಡಿದ್ದೀನಿ ನೋಡಿ ನಾನು ಪೂಜೆ. ನೋಡಿ, ಬುಕ್ಕು ಓದಿದ್ದಾಯಿತು ವೈಭವಲಕ್ಷ್ಮಿದು. ಇವಾಗ ಮತ್ತೆ ನಾನು ತುಪ್ಪದ ದೀಪ ಹಚ್ಚಿದೆ. ಮೊದಲು ಹಚ್ಚೋದಿಲ್ಲ ತುಪ್ಪದ ದೀಪ, ಬರೀ ದೀಪ ಹಚ್ಚಿ ಪೂಜೆ ಮಾಡ್ತೀನಿ. ಪೂಜೆ ಎಲ್ಲ ಆಗಿ ಬುಕ್ಕೆಲ್ಲ ಓದಿದ್ದಾದಮೇಲೆ ಆವಾಗ ತುಪ್ಪದ ದೀಪ ಹಚ್ತೀನಿ ನಾನು. ತುಪ್ಪದ ದೀಪ ಹಚ್ಚಿ ಈ ಥರ ರೆಡಿ ಮಾಡ್ತೀನಿ ನಾನು. ನಿಮಗೆ ಜೂಮ್ ಮಾಡಿ ತೋರಿಸ್ತೀನಿ ನೋಡಿ. ಈ ಥರ ರೆಡಿ ಮಾಡ್ತೀನಿ. ವಾರ ಮಾಡ್ತಾಯಿದ್ದೀನಿ ನಾನು. ದೇವರಲ್ಲಿ ಕೇಳ್ಕೊಳ್ಳಿ ನೀವು, ನಿಮಗೇನು ಬೇಕು ಅದನ್ನು ಅರಿಸ್ಕೊಂಡ್ರೆ ಆ ದೇವಿ ನಿಮಗೆ ತಥಾಸ್ತು ಅಂತ ಆಶೀರ್ವಾದ ಮಾಡ್ತಾಳೆ. ಎಲ್ರಿಗೂ ಮಾಡ್ತಾಳೆ ಆಶೀರ್ವಾದ. ನನಗಂತೂ ತುಂಬ ನಂಬಿಕೆ ಇದೆ, ಹಾಗಾಗಿ ನಾನು ಪೂಜೆ ಮಾಡ್ತಾನೆ ಇದ್ದೀನಿ ದೇವಿಗೆ. ನೋಡಿ ಇಲ್ಲೆಲ್ಲ ಇದಾದಮೇಲೆ ನಾನು ನೋಡಿ ಲಕ್ಷ್ಮಿ ಫೋಟೋ ಇದೆ ಇಲ್ಲಿ. ಲಕ್ಷ್ಮಿ ಫೋಟೋಗೆ ಈ ಥರ ಹಾರ ಹಾಕಿದ್ದೀನಿ. ಇದು ಹಾರ ಒರಿಜಿನಲ್ ಅಲ್ಲ, ಆರ್ಟಿಫಿಷಿಯಲ್ ಹಾರ ಇದು. ನಾನು ಮೇಲೆ ಹೂವು ಇಟ್ಟಿದ್ದೀನಿ ನೋಡಿ, ಅಷ್ಟು ಚಿಕ್ಕದಾಗಿ ಬಿಡಿ ಹೂವು. ನನ್ನ ಪೂಜೆ ಯಾವಾಗಲೂ ಈ ಥರ ಇರುತ್ತೆ. ಶುಕ್ರವಾರ ಪೂಜೆ ಈ ಥರ ಇರುತ್ತೆ. ನೀವು ಯಾವ ಥರ ಮಾಡ್ತೀರಿ ಕಮೆಂಟ್ ಮೂಲಕ ತಿಳಿಸಿ. ನನ್ನ ಪೂಜೆ ಹೇಗೆ ಅನ್ನಿಸ್ತು ಅಂತ ನೀವು ಕಮೆಂಟ್ ಮೂಲಕ ತಿಳಿಸಿ. ಓಕೆ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣೆ ತ್ರ್ಯಂಬಕಿ ಗೌರಿ ನಾರಾಯಣಿ ನಮೋಸ್ತುತೆ. ಸುವರ್ಣ ಸೃಷ್ಟಿಂ ಕುರು ಮೇ ಗೃಹೇ ಶ್ರೀ ಸುಧಾನ್ಯರುದ್ಧಿಂ ಕುರು ಮೇ ಗೃಹೇ ಶ್ರೀ ಕಲ್ಯಾಣರುದ್ಧಿಂ ಕುರು ಮೇ ಗೃಹೇ ಶ್ರೀ ವಿಭೂತಿರುದ್ಧಿಂ ಕುರು ಮೇ ಗೃಹೇ ಶ್ರೀ ಸುವರ್ಣ ಸೃಷ್ಟಿಂ ಕುರು ಮೇ ಗೃಹೇ ಶ್ರೀ ಸುಧಾನ್ಯರುದ್ಧಿಂ ಕುರು ಮೇ ಗೃಹೇ ಶ್ರೀ ಕಲ್ಯಾಣರುದ್ಧಿಂ ಕುರು ಮೇ ಗೃಹೇ ಶ್ರೀ ವಿಭೂತಿರುದ್ಧಿಂ ಕುರು ಮೇ ಗೃಹೇ ಶ್ರೀ. ಅಮ್ಮ ಸುವರ್ಣ ಸೃಷ್ಟಿಂ ಕುರು ಮೇ ಗೃಹೇ ಶ್ರೀ ಸುಧಾನ್ಯರುದ್ಧಿಂ ಕುರು ಮೇ ಗೃಹೇ ಶ್ರೀ ಕಲ್ಯಾಣರುದ್ಧಿಂ ಕುರು ಮೇ ಗೃಹೇ ಶ್ರೀ ವಿಭೂತಿರುದ್ಧಿಂ ಕುರು ಮೇ ಗೃಹೇ ಶ್ರೀ. ಲೋಕಾ ಸಮಸ್ತಾ ಸುಖಿನೋ ಭವಂತು, ಲೋಕಾ ಸಮಸ್ತಾ ಸುಖಿನೋ ಭವಂತು, ಲೋಕಾ ಸಮಸ್ತಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ.
ಭಕ್ತಿः ಹರಿ ಓಂ ಸರ್ವಂ ಶ್ರೀ ಜಗದಂಬಾರ್ಪಣಮಸ್ತು ಸರ್ವಂ ಶ್ರೀ ಗುರುಚರಣಾರ್ಪಣಮಸ್ತು. ಅಮ್ಮ 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 ಅಮ್ಮ. ಮತ್ತು ಫ್ರೆಂಡ್ಸ್, ಪೂಜೆ ಎಲ್ಲ ಹೇಗಾಯಿತು? ಚೆನ್ನಾಗಾದರೆ ಏನು ಮಾಡಬೇಕು? ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಅಂತ ಆ ದೇವಿ ಹತ್ರ ನಾನು ಕೇಳ್ಕೊತೀನಿ. ಆ ದೇವಿ ನಿಮ್ಮೆಲ್ಲರಿಗೂ ಸುಖ, ಶಾಂತಿ, ನೆಮ್ಮದಿ, ಸಮೃದ್ಧಿ ಕೊಟ್ಟು ಕಾಪಾಡಲಿ ಅಂತ ಆ ದೇವಿ ಹತ್ರ ನಾನು ಕೇಳ್ಕೊತೀನಿ. ಮತ್ತು ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ.